ದೆಹಲಿ ಭೀಕರ ಬಾಂಬ್ ಸ್ಫೋಟ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಎನ್ಐಎ ಟೀಮ್ ಸ್ಫೋಟಕ್ಕೂ ಬೆಂಗಳೂರು ಜೈಲಿನಲ್ಲಿನ ಉಗ್ರರಿಗೂ ನಂಟು. ದೆಹಲಿ ಭೀಕರ ಬಾಂಬ್ ಸ್ಫೋಟ ದೆಹಲಿಯ ಕೆಂಪು ಕೋಟೆಯ ಪಕ್ಕದಲ್ಲಿ ನಡೆದ ರಣಭಯಂಕರವಾದ ಸ್ಫೋಟ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಎನ್ಐಎ ಟೀಮ್ ಬಂತು. ಸ್ಫೋಟಕ್ಕೂ ಬೆಂಗಳೂರು ಜೈಲಿನಲ್ಲಿನ ಉಗ್ರರಿಗೂ ನಂಟು ಎಂದು ಅಂದಾಜು ಮಾಡಲಾಗಿದೆ. ಇನ್ನು ಪ್ರೂವ್ ಆಗಿಲ್ಲ. ಜೈಲಿನಲ್ಲಿ ಮೊಬೈಲ್ ಬಳಸಿದ್ದಕ್ಕೂ ಇದೆಯಾ ಸಂಬಂಧ ಅನ್ನೋ ತನಿಖೆಯನ್ನು ಶುರು ಹಚ್ಕೊಂಡಿದ್ದಾರೆ. ಈ ಆಯಾಮದಲ್ಲೂ ಕೂಡ ಎನ್ಐಎ ತೀವ್ರ ತರಹದ ತನಿಖೆಯನ್ನು ಮಾಡ್ತಾ ಇದೆ. ಉಗ್ರ ಮೊಬೈಲ್ ಬಳಕೆ ವಿಡಿಯೋ ವೈರಲ್ ಆಗಿತ್ತು. ಉಗ್ರ ಜುಹಾದ್ ಶಕೀಲ್ ಮನ್ನಾ ಆತ ಮೊಬೈಲ್ ಬಳಸ್ತಾ ಇದ್ದಂತಹ ವಿಡಿಯೋ ಜೈಲಿನಿಂದಲೇ ವೈರಲ್ ಆಗಿತ್ತು. ಈತ ಯುವಕನನ್ನ ಐಸಿಸ್ ಉಗ್ರ ಸಂಘಟನೆಗೆ ನೇಮಕ ಮಾಡುತ್ತಿದ್ದ. ದೆಹಲಿ ಬ್ಲಾಸ್ಟಿಗೂ ಈತನ ಸಂಪರ್ಕ ಇರುವುದಾಗಿ ಎನ್ಐಎ ಖಚಿತಪಡಿಸದೇ ಇದ್ದರೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ನಮ್ಮ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೆಟ್ಟ ಕೊಳಕ ರೌಡಿ ಶೀಟರ್ಗಳು ಭಯೋತ್ಪಾದಕರ ಕೈಗಳಲ್ಲಿ ಮೊಬೈಲ್ ಇರುವಂತಹ ವಿಡಿಯೋ ವೈರಲ್ ಆಗಿತ್ತು. ಅದು ನಮ್ಮ ರಾಜ್ಯದ ಸ್ವಾಭಿಮಾನಕ್ಕೂ ಧಕ್ಕೆ ತರಬಹುದಾದಂತಹ ಒಂದು ವಿಡಿಯೋ. ಅದು ಪರ ರಾಜ್ಯದವರು ಕರ್ನಾಟಕ ರಾಜ್ಯದ ಜೈಲಿನ ಪದ್ಧತಿಯನ್ನು ಮೊಬೈಲ್ನಲ್ಲಿ ನೋಡಿ ನಕ್ಕಿರ್ತಾರೆ. ನಮ್ಮನ್ನು ಕನ್ನಡಿಗರನ್ನು ಅವಮಾನಿಸಿದ ವಿಡಿಯೋ ಅದು. ಎಂತೆಂಥವರ ಕೈಗಳಿಗೆ ಮೊಬೈಲ್ ಕೊಡ್ತೀರಾ ಜೈಲಿನಲ್ಲಿ ಅನ್ನೋ ತರಹ ಮಾತನಾಡ್ತಾ ಇದ್ರು ಜನ. ಇನ್ನು ದೆಹಲಿ ಬಾಂಬ್ ಸ್ಫೋಟಕ್ಕೂ ಈ ಉಗ್ರನಿಗೂ ಲಿಂಕ್ ಇದಾವ ಅಂಥೇಳಿ ಎನ್ಐಎ ತನಿಖೆ ಮಾಡುತ್ತೆ. ಆ ಆಯಾಮದಲ್ಲೂ ಕೂಡ ತನಿಖೆ ಮಾಡುತ್ತೆ. ಆ ಆಯಾಮದಲ್ಲಿ ಈಗ ತನಿಖೆಗಳಾಗ್ತಾ ಇದೆ. ವಿಚಾರಣೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈ ವಿಚಾರಣೆಯಲ್ಲಿ ಸ್ಫೋಟಕ ಸತ್ಯಾಂಶಗಳು ಬಯಲಾಗ್ತವ ಅಥವಾ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತಾ ನಿಜಕ್ಕೂ ಕೂಡ ಎನ್ಐಎ ತನಿಖೆಗೆ ಬಿಟ್ಟಂತಹ ವಿಚಾರ. ಎನ್ಐಎ ತನಿಖೆಯ ನಂತರವಷ್ಟೇ ಬಾಂಬ್ ಸ್ಫೋಟ ಸಂಬಂಧ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂತಹ ಜೈಲು ಕೈದಿಗಳಿಗೆ ಸಂಬಂಧ ಇದೆಯಾ ಅನ್ನೋದರ ಸತ್ಯಾಂಶ ಹೊರಬೀಳಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.